ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಫಿನಾಲೆ ಬರ್ತಾ ಇದೆ. ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಅನ್ನ ವೋಟ್ ಮಾಡಿ ಗೆಲ್ಲಿಸೋದು ಯಾವ ರೀತಿ, ಬಿಗ್ ಬಾಸ್ ನಲ್ಲಿ ಆಡ್ತಾ ಇರುವಂತಹ ಸ್ಪರ್ಧಿಗಳಿಗೆ ವೋಟ್ ಮಾಡುವುದು ಹೇಗೆ ಅನ್ನೋದನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಪ್ಲೇಸ್ಟೋರ್ಗೆ ಹೋಗಬೇಕು. ಪ್ಲೇಸ್ಟೋರ್ನಲ್ಲಿ ಇಲ್ಲಿದೆಯಲ್ಲ, ಈ ಪ್ಲೇಸ್ಟೋರ್ಗೆ ಹೋಗಬೇಕು. ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಸರ್ಚ್ ಬಾರ್ ಕಾಣ್ತಾ ಇದೆ ನೋಡಿ. ಇಲ್ಲಿ ಸರ್ಚ್ ಬಾರ್ ಇದೆ ನೋಡಿ. ಈ ಒಂದು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಸರ್ಚ್ ಮಾಡಬೇಕು. ಏನಂತ ಅಂದ್ರೆ ಜಿಯೋ ಹಾಟ್ಸ್ಟಾರ್ ಅಂತ ಇಲ್ಲಿ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಜಿಯೋ ಅಂತ ಟೈಪ್ ಮಾಡಿದ್ರೆ ಹಾಟ್ಸ್ಟಾರ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಆ್ಯಪ್ ಬರುತ್ತೆ. ಈ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟಾಲ್ ಅಂತ ಬರುತ್ತೆ. ನಾನು ಇವಾಗ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಹಾಗಾಗಿ ನನಗೆ ಅನ್ಇನ್ಸ್ಟಾಲ್ ಅಂತ ತೋರಿಸ್ತಾ ಇದೆ. ನೀವು ಈ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ಸ್ಟಾಲ್ ಅಂತ ತೋರಿಸುತ್ತೆ. ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ಇನ್ಸ್ಟಾಲ್ ಮಾಡಿದ್ಮೇಲೆ ಆ ಆ್ಯಪು ನಿಮ್ಮ ಒಂದು ಫೋನ್ನಲ್ಲಿ ಬಂದಿರುತ್ತೆ ನೋಡಿ. ಇಲ್ಲಿದೆ ನೋಡಿ ಆ್ಯಪ್. ಈ ಆ್ಯಪಲ್ಲೇ ನಾವು ಇವಾಗ ವೋಟ್ ಮಾಡ್ತಾ ಇದ್ದೀವಿ. ಈ ಒಂದು ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಿದ ತಕ್ಷಣ ಅದು ಈ ರೀತಿ ಒಂದು ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ನೇಮನ್ನು ಎಂಟರ್ ಮಾಡಿ. ನಂತರ ನಿಮ್ಮ ಏಜ್ ಅನ್ನು ಕೇಳುತ್ತೆ. ಅಂದಾಜು ಹಾಕಿ. ಮೇಲಾ ಫಿಮೇಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕ್ರಿಯೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಬಿಗ್ ಬಾಸ್ ಅಂತ ಬಂದಿದೆ, ಫಸ್ಟ್ನೇದೇ ಅದೇ ಬರುತ್ತೆ. ಬಿಗ್ ಬಾಸ್ ಅನ್ನೋದ್ರ ಮೇಲೆ ಇಲ್ಲಿ ನೋಡಿ ವಾಚ್ ನಾವು ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ವಾಚ್ ನಾವು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಎಪಿಸೋಡ್, ರೀಸೆಂಟ್ ಆಗಿರುವಂಥ ಎಪಿಸೋಡು ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಚ್ ನಾವು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹಿಂದಿನ ದಿನದ್ದು ಎಪಿಸೋಡ್ ಬಂದು ಈ ರೀತಿಯಾಗಿ ಪ್ಲೇ ಆಗುತ್ತೆ. ನಾವು ಇಲ್ಲಿ ವೋಟ್ ಮಾಡೋದು ಹೇಗೆ ಅಂತ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ವೋಟ್ ಅಂತ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ವೋಟ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವೋಟ್ ಅಂತ, ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ವೋಟ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇರುವಂತ ಕಂಟೆಸ್ಟೆಂಟ್ಸ್ಗಳ ಫೋಟೋಗಳೆಲ್ಲವೂ ಬರುತ್ತೆ. ನಾವು ಮ್ಯಾಕ್ಸಿಮಮ್ 99 ವೋಟ್ಸ್ಗಳನ್ನ ಮಾಡಬಹುದು ನೋಡಿ. ಮ್ಯಾಕ್ಸಿಮಮ್ ಆಗಿ ಒಬ್ಬರು 99 ವೋಟ್ಸ್ ಅನ್ನ ಮಾಡಬಹುದು. ಮತ್ತೆ ಏನು ಡೌಟ್ಸು ಅಂತಂದ್ರೆ ಒಬ್ಬರಿಗೆ ಮಾಡ್ಬೇಕಾ ಇಲ್ಲ ಎಲ್ಲರಿಗೂ ಮಾಡಕ್ ಬರುತ್ತಾ ಅಂತ ಮತ್ತೊಂದು ಡೌಟು. ನೀವು ನಿಮ್ಗೆ ಯಾರು ಇಷ್ಟನೋ ಅವ್ರಿಗೆ ಎಷ್ಟು ಬೇಕಾದ್ರೂ ವೋಟ್ ಮಾಡಬಹುದು. ಈಗ ಉದಾಹರಣೆಗೆ ಎಲ್ಲರಿಗೂ ಸಮನಾಗಿ ಅನ್ಸೋದಾದ್ರೆ ಎಲ್ಲರಿಗೂ ಮಾಡ್ಬೋದು, ಇಲ್ಲ ಇಬ್ಬರಿಗೆ ಮಾತ್ರ ಮಾಡ್ತೀನಿ ನಾನು ಅನ್ನೋದಾದ್ರೆ ಇದು ಈ ತರ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಬೇಕಾದ್ರೂ ಮಾಡಬಹುದು. ಎಷ್ಟು ಖಾಲಿ ಆಗಿದೆ, ಇನ್ನು ಎಷ್ಟು ನಮ್ಮ ಓಟ್ಗಳು ಬಾಕಿ ಇದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇರುತ್ತೆ. ಅದು ನೋಡಿ ಇಲ್ಲಿ ತೋರಿಸ್ತಾ ಇರುತ್ತೆ ಎಷ್ಟು ಓಟ್ಗಳು ಇನ್ನು ಉಳಿದಿದೆ ನಮ್ದು ಅನ್ನೋದನ್ನ. ಈಗ ನಾನು ಕೇವಲ ಒಬ್ಬರಿಗೆ ಮಾತ್ರ ವೋಟ್ ಮಾಡ್ಬೇಕಂದ್ರೆ ಒಬ್ಬರಿಗೆ 99 ವೋಟ್ಗಳನ್ನ ಕೂಡ ಮಾಡಬಹುದು. ಈ ರೀತಿಯಾಗಿ ಒಬ್ಬರಿಗೆ 99 ವೋಟ್ಗಳನ್ನ ಕೂಡ ಮಾಡಬಹುದು. ಇಲ್ಲ ಇನ್ನೊಬ್ರು ಅವ್ರ ಜೊತೆ ಇನ್ನೊಬ್ರಿಗೂ ಮಾಡ್ತೀನಂದ್ರೆ ಆ ಥರನೂ ಮಾಡ್ಬೋದು. ಉದಾಹರಣೆಗೆ ನಾನೀಗ ಕರ್ನಾಟಕದ ಕ್ರಶ್ ಆಗಿರುವಂತಹ ಗಿಲ್ಲಿ ಅವರಿಗೆ ಮಾತ್ರ 99 ವೋಟ್ಗಳನ್ನ ಮಾಡ್ತಾ ಇದ್ದೀನಿ. ನಾನು ಒಬ್ಬರಿಗೆ ವೋಟ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ 99 ಆದ ತಕ್ಷಣ ಇಲ್ಲಿ 0 ವೋಟ್ಸ್ ಲೆಫ್ಟ್ ಅಂತ ಬಂತು. 0 ವೋಟ್ಸ್ ಲೆಫ್ಟ್ ಅಂತ ಬಂತು ಅಂದ್ರೆ ನಮ್ದು ಒಬ್ರು ಒಂದು ದಿನಕ್ಕೆ
99 ಓಟ್ಗಳನ್ನ ಮಾಡ್ಬೋದು. ಒಂದು ದಿನಕ್ಕೆ ಅಂದರೆ ಒಂದು ದಿನಕ್ಕಲ್ಲ, ಒಂದ್ಸಲಿ ಹಾಕಿದ್ಮೇಲೆ ಆ ವಾರದ ಕೋಟ ಮುಗೀತು. ನಂತರ ಮುಂದಿನ ವಾರಕ್ಕೆ ಮತ್ತೆ 99 ಓಟ್ಗಳನ್ನ ಮಾಡ್ಬೋದು. ಇವತ್ತು ನಾಳೆ ಎಲಿಮಿನೇಷನ್ ಇರೋದ್ರಿಂದ ಇವತ್ತು ಒಂದು ಕೊನೆಯ ದಿನ ಆಗಿರುತ್ತೆ ವೋಟ್ ಮಾಡೋದಕ್ಕೆ. ಹಾಗಾಗಿ ಆದಷ್ಟು ಬೇಗ ನಿಮ್ಮ ನೆಚ್ಚಿನ ಸ್ಪರ್ಧಿಗೆ ವೋಟ್ ಮಾಡಿ. ಈ ವೋಟು ಫೈನಲಲ್ಲಿ ಅವ್ರು ಗೆಲ್ಲೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ತಾ, ಇಲ್ಲಿ ಡನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವೋಟ್ಗಳು ಅವರಿಗೆ ಬೀಳುತ್ತೆ. ನೋಡಿ, ಡನ್ ಅಂತ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಬಂತು ನೋಡಿ, ಯುವರ್ ವೋಟ್ಸ್ ರಿಸೀವ್ಡ್ ಅಂತ ಬಂದಿತ್ತು. ಈ ರೀತಿಯಾಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳಿಗೆ ವೋಟ್ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.